ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಮತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಆ್ಯಕ್ಚುಯಲ್ ಆಗಿ ನಿಮಗೆ ಇವತ್ತು ಒಂದೊಳ್ಳೆ ಗುಡ್ ನ್ಯೂಸ್. ಸೊ ಆ್ಯಕ್ಚುಲಿ ಬಿಗ್ ಬಾಸ್ ಬಂದು ರಿಲೀಸ್ ಆಗ್ತದೆ, ಗ್ರ್ಯಾಂಡ್ ಓಪನಿಂಗ್ ಇದೇ ವೀಕಲ್ಲಿ ಸ್ಯಾಟರ್ಡೆ 28ಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇದೆ. ಈ ಸತಿ ಯಾವ್ಯಾವ ಕಂಟೆಸ್ಟೆಂಟ್ ಬರ್ತಾರೆ ಏನೇನು ಅಂತ ಕೆಲವು ಅಲ್ಲಿ ಇಲ್ಲಿ ಫೀಡ್ಸ್ನ ನಾನು ನೋಡ್ತಾ ಇದ್ದೀನಿ. ಹಾಗೆ ಯಾರು ಬರ್ತಾರೆ ಅಂತ ಗೊತ್ತಾದ್ಮೇಲಂತೂ ಇನ್ನು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದು ಅಲ್ಲದಂತೆ ನನಗೆ ಎಲ್ಲರ ಅಚ್ಚುಮೆಚ್ಚಿನ ಇದೊಂದು ಬಿಗ್ ಬಾಸ್ ಬಂದ್ಬಿಟ್ಟು ಹಿಂದಿಯಲ್ಲೂ ನಡೀತಿರುತ್ತೆ, ಕನ್ನಡದಲ್ಲೂ ನಡೀತಿರುತ್ತೆ. ಸೊ ಆ್ಯಕ್ಚುಯಲ್ ಆಗಿ ನಮ್ಮ ಕನ್ನಡದಲ್ಲಿ ಸುದೀಪ್ ಸರ್ ಅವರು ನಡೆಸ್ಕೊಡ್ತಿರುವ ಈ ಪ್ರೋಗ್ರಾಮ್ಗೆ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ. ಆ್ಯಕ್ಚುಲಿ ನಾನು ಎಷ್ಟೇ ಕಿಚ್ಚ ಸುದೀಪ್ ಅವರ ದೊಡ್ಡ ಫ್ಯಾನು. ಸೊ ಹಿಂಗೆ ನೀವು ಮಾತಾಡಕ್ಕೆ ಬಿಟ್ರಿ ಅಂತ ಹೇಳಿದ್ರೆ 1 hour ಮಾತಾಡ್ತಾ ಹೋಗ್ತಾ ಇರ್ತೀನಿ. ಸೊ ಮತ್ತೆ ಲೇಟ್ ಮಾಡ್ಸೋದು ಬೇಡ, ಬನ್ನಿ ಎಲ್ಲರೂ ಫಸ್ಟು ಬಿಗ್ ಬಾಸ್ ಪ್ರೋಮೋ ನೋಡಿಕೊಂಡು ಆಮೇಲೆ ಮಾತಾಡೋಣ. ಹೊಸ ಅಧ್ಯಾಯ, ಬೆಳಕು, ಸಂತೋಷ, ಸುಖ, ನೆಮ್ಮದಿ, ಸ್ವರ್ಗ, ಕತ್ತಲು, ನೋವು, ಕಷ್ಟ, ಹಿಂಸೆ, ನರಕ. ಸ್ವರ್ಗದಲ್ಲಿರ್ಬೇಕಾದವರು ನರಕದಲ್ಲಿರ್ಬೋದು, ನರಕದಲ್ಲಿರ್ಬೇಕಾದವರು ಸ್ವರ್ಗದಲ್ಲಿರ್ಬೋದು. ಒಂದಿಗೆ ಚೂರಿ ಹಾಕ್ತಾರೆ ಅನ್ಕೊಂಡವರು ಮುಂದೆ ಹೋಗಿ ನಿಮ್ಮ ಸ್ನೇಹಿತರಾಗ್ಬೋದು, ಸ್ನೇಹಿತರಾಗಿರ್ತಾರೆ ಅನ್ಕೊಂಡವರು ಮುಂದೆ ಹೋಗಿ. ಇದು ಬಿಗ್ ಬಾಸ್ನ ಹೊಸ ಅಧ್ಯಾಯ. ಸ್ವರ್ಗ ನರಕ ಎರಡೂ ಇದೆ, ಎರಡರಲ್ಲೂ ಕಿಚ್ಚು ಅಷ್ಟೇ ಇದೆ. ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ 29 ಸಂಜೆ 6 ಗಂಟೆಗೆ, ಪ್ರತಿ ರಾತ್ರಿ 9:30ಕ್ಕೆ. ಸೂಪರ್ ಆಗಿದೆ. ಸೊ ಈ ಥರ ಪ್ರೋಮೋ ನಾನು ಮುಂಚೆ ಅಂದರೆ ಇಷ್ಟು ಸೀಸನಲ್ಲಿ ನಾನು ಈ ಥರ ಪ್ರೋಮೋ ನೋಡಿರಲಿಲ್ಲ. ಸೊ ಒಂದು ಒಳ್ಳೆಯವ್ರ ಸೈಡು, ಒಂದು ಕೆಟ್ಟವ್ರ ಸೈಡು, ಅಂದರೆ ಒಂದು ಸ್ವರ್ಗದ ಸೈಡ್ ಕೂಡ ಇತ್ತು, ಒಂದು ನರಕದ ಸೈಡ್ ಕೂಡ ಇತ್ತು. ಸೊ ಬಿಗ್ ಬಾಸ್ ಹಾಗೆ ಮನೆಯಲ್ಲೂ ಕೂಡ ಸೊ ತಪ್ಪು ಮಾಡೋರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಫೈನಲ್ ಆಗಿ ಟೀಸರ್ ಬಗ್ಗೆ ಹೇಳಬೇಕಂದ್ರೆ ಸೂಪರ್ ಆಗಿದೆ. ನನಗಂತೂ ಬಿಗ್ ಬಾಸ್ ತುಂಬ ಒಂಥರ ಇಂಟ್ರೆಸ್ಟ್ ಜಾಸ್ತಿ. ಹೇಗೆ ಕೆಲವು ಸೆಲೆಬ್ರಿಟೀಸು ಒಳಗೆ ಬರ್ತಾರೆ, ಸೊ ಅವ್ರ ಇಂಟರ್ನಲ್ ಥಿಂಗ್ಸ್ ಎಲ್ಲ ಬಿಟ್ಟು, ಸೊ ಅವ್ರ ಪ್ರೈವಸಿನೆಲ್ಲ ಬಿಟ್ಟು ಎಲ್ಲರ ಮುಂದೆ ಜಗತ್ತಲ್ಲಿ ಕಾಣಿಸ್ಕೋತಾರೆ. ಮತ್ತು ಅವರು ನಮಗೆಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಾರೆ. ಸೊ ಅದೇ ಥರ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತಾ ಕೆಲವೊಂದು ಒರಿಜಿನಲ್ ಬಣ್ಣಗಳೆಲ್ಲ ಗೊತ್ತಾಗ್ತಾ ಇರುತ್ತೆ. ಮತ್ತು ಕೊನೆಗೆ ಒಬ್ಬ ವಿನ್ನರ್ ಕೂಡ ಆಗ್ತಾರೆ. ಸೊ ಆ ವಿನ್ನರು ಚಾಯ್ಸ್ ಮಾಡೋ ಅಷ್ಟೊತ್ತಿಗೆ ಎಷ್ಟೊಂದು ಮೆಮೊರೀಸ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಮಧ್ಯ ಕಾಮಿಡೀಸು ಇರುತ್ತೆ. ಮಾತ್ರ ಈ ಸತಿ ಬಿಗ್ ಬಾಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಸ್ಟೆಂಟ್ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಅದೆಲ್ಲ ನಿಮ್ಮೆಲ್ಲರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಲಿ ಅಂತಲೂ ಭಾವಿಸ್ತೀನಿ. ಸೊ ಈ ಎಂಟರ್ಟೈನ್ಮೆಂಟ್ ಆಗಿ ಜೊತೆಗೆ ನಮ್ಮ ಈ ಟ್ರೈಲರಲ್ಲಿ ಅದೇ ಕಿಚ್ಚ ಸುದೀಪ್ ಸರ್ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರಲ್ಲ, ಸೊ ಸ್ವರ್ಗನೂ ಇಲ್ಲೇ ನರಕನೂ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಅವ್ರು ಆಡೋ ಒಂದು ಒಂದೊಂದು ಅವ್ರು ಮಾತಾಡೋದೇ ಕಡಿಮೆ, ಅದರಲ್ಲೂ ಬಿಟ್ಟು ಮಾತಾಡ್ತಾರಲ್ಲ, ಒಂಥರ ಅದು ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಗಮನ ಸೆಳೆಯೋ ಥರ ಇರುತ್ತೆ. ಸೊ ಬಿಟ್ಟು ಆನ್ಸರ್ ಮಾಡ್ತಾರೆ, ಮತ್ತು ಕರೆಕ್ಟಾಗಿರೋ ಆನ್ಸರ್ ಕೊಡ್ತಾರೆ. ಹೆಂಗೆ ಅಂದರೆ ಮುಂದೆ ಇರೋನಿಗೆ ಏನೂ ಆನ್ಸರ್ ಮಾಡೋಕ್ಕೆ ಆಗಬಾರ್ದು, ಆ ಥರ ಬುದ್ಧಿ ಹೇಳ್ತಾರೆ. ಮಾತ್ರ ಒಟ್ಟಿನಲ್ಲಿ ಇಷ್ಟು ಸೀಸನ್ ನೋಡಿದ ಥರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಇದೇ ಸ್ಯಾಟರ್ಡೇ ಇರೋ ಗ್ರ್ಯಾಂಡ್ ಓಪನಿಂಗ್ ನಮ್ಮ ಬಿಗ್ ಬಾಸ್. ಎಲ್ಲ ನೋಡ್ತೀರಾ ಅಂತ ನನಗೂ ಗೊತ್ತು, ನಾನು ನೋಡ್ತೀನಿ. ನೋಡಿಬಿಟ್ಟು ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದು ವಿಡಿಯೋ ರಿಯಾಕ್ಷನ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಕೂಡ ಸ್ಯಾಟರ್ಡೇಗೆ ತುಂಬ ವೇಟ್ ಆಗಿದ್ದೀನಿ, ಯಾವಾಗ ಸ್ಯಾಟರ್ಡೇ ಆಗುತ್ತೋ ಅಂತ ವೇಟ್ ಮಾಡ್ತಿದ್ದೀನಿ. ನಾನಂತೂ ಈ ಸ್ಯಾಟರ್ಡೇ ಮಿಸ್ ಮಾಡಿದೆ, ಬಿಗ್ ಬಾಸ್ ನೋಡ್ತೀನಿ, ನೀವು ನೋಡ್ತೀರಾ ಅಂತ ಗೊತ್ತು. ಸೊ ಆ್ಯಕ್ಚುಲಿ ಕೆಲವೊಬ್ಬರು ನಮ್ಮ ಕಿಚ್ಚ ಸುದೀಪ್ ಬಾಸ್ ಅಂದರೆ ಬಿಗ್ ಬಾಸ್ ನೋಡ್ತಾರೆ, ಕೆಲವೊಬ್ಬರು ಕಂಟೆಸ್ಟೆಂಟ್ಗಳಿಂದ ಬಿಗ್ ಬಾಸ್ ನೋಡ್ತಾರೆ, ಕೆಲವೊಬ್ಬರು ಎಂಟರ್ಟೈನ್ಮೆಂಟಿಂದ ಬಿಗ್ ಬಾಸ್ ನೋಡ್ತಾರೆ. ಸೊ ಈ ಥರ ನಮಗೆಲ್ಲ ಥರ ನೋಡೋ ಆಡಿಯನ್ಸ್ಗೂ ಒಳ್ಳೆ ಎಂಟರ್ಟೈನ್ಮೆಂಟ್, ಲವ್
ಮತ್ತೆ ಒಳ್ಳೇದು ಮಾತ್ರ ಕಲ್ತ್ಕೊಳ್ಳೋದೇನಾದರೂ ಇದ್ರೆ ಅದನ್ನು ಕೂಡ ದೊಡ್ಡದಾಗಿ ಕಾಣಿಸ್ಲಿ ಎಲ್ಲರಿಗೂ ಅಂತ ಹೇಳಿ ಭಾವಿಸ್ತೀನಿ. ಮತ್ತೆ ನಾನು ನಿಮ್ಮ ಮುಂದೆ ಹೀಗೆ ಹೊಸ ಹೊಸ ರೀತಿಯ ಹೊಸ ವಿಷಯಗಳ ಬಗ್ಗೆ ತಿಳಿಸೋಕ್ಕೆ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಆ್ಯಕ್ಚುಲ್ ಆಗಿ ವೀಡಿಯೋಸ್ ಎಲ್ಲರೂ ನೋಡ್ತಿದ್ದೀರಾ ನನಗೆ ಗೊತ್ತು, ಬಟ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊತಾನೆ ಇಲ್ಲ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿರೋರೆಲ್ಲ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ನಿಮ್ಮ ಮುಂದೆ ಹೀಗೆ ಬರ್ತಾ ಇರಬೇಕಲ್ವಾ, ಹೊಸ ವೀಡಿಯೋಸ್ ತೊಗೊಂಡು ನಿಮ್ಮ ಮುಂದೆ ಬಂದು ಇಟ್ಕೋಬೇಕು. ಸೊ ನಿಮ್ದೆಲ್ಲ ಮನೋರಂಜಿಸ್ಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ನನ್ನ ಮೋಟಿವೇಶನ್ಗೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್ ಬಾಯ್.